ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಮುಂಬರುವಂತಹ ದಿನಗಳಲ್ಲಿ SSC ಡಿಪಾರ್ಟ್ಮೆಂಟ್ ಕಡೆಯಿಂದ 39,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಲಾಗ್ತಾ ಇದೆ. ಆ ಒಂದು ನೋಟಿಫಿಕೇಶನ್ ಅನ್ನ ಯಾವಾಗ ಬಿಡಲಾಗುತ್ತೆ ಹಾಗೂ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಏನು ಮತ್ತೆ ಎಕ್ಸಾಮ್ ಅನ್ನ ಯಾವಾಗ ನಡೆಸಲಾಗುತ್ತೆ ಹಾಗೂ ಆ ಹುದ್ದೆಗಳಿಗಿರ್ತಕ್ಕಂಥ ಸ್ಯಾಲರಿ ಎಷ್ಟಿದೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ಮೊದಲನೇದಾಗಿ ನೋಡೋದಾದ್ರೆ SSC CGL ರಿಕ್ರೂಟ್ಮೆಂಟ್ 2025 ಈ ಒಂದು ನೋಟಿಫಿಕೇಶನ್ ಅನ್ನ 22 ಏಪ್ರಿಲ್ 2025 ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಒಂದು ಅಪ್ಲಿಕೇಶನ್ ಡೇಟ್ 22 ಏಪ್ರಿಲ್ 2025. ಅದೇ ಆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದ ದಿನನೇ ಇದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಅದಿಲ್ಲ ಅಂದ್ರೂ ಕೂಡ ಒಂದ್ 2-3 ದಿನ ಅಷ್ಟೇ ನಿಮ್ಗೆ ಡಿಫ್ರೆನ್ಸ್ ಆಗ್ಬೋದು. 25 ಏಪ್ರಿಲ್ಗೆ ನಿಮ್ಗೆ ಅಪ್ಲಿಕೇಶನ್ ಹಾಕುವಂತಹ ಲಿಂಕ್ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದು 21 ಮೇ 2025 ನಿಮ್ಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗೆ ಈ ಒಂದು ಎಕ್ಸಾಮ್ ಡೇಟ್ ನ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆಸಬಹುದಂತ ಹೇಳಲಾಗ್ತಾ ಇದೆ. ಈ ಒಂದು ಹುದ್ದೆಗಳಿಗೆ ಸ್ಯಾಲರಿಯನ್ನ ನೋಡೋದಾದ್ರೆ 25,000ದಿಂದ 1,51,000 ನಿಮ್ಗೆ ಪೇ ಸ್ಕೇಲ್ ಅನ್ನ ನೀಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಈ ರೀತಿಯಾಗಿ ಲೆವೆಲ್ ಅಲ್ಲಿ ಹುದ್ದೆಗಳನ್ನ ಡಿವೈಡ್ ಮಾಡೋದ್ರಿಂದ ಬೇಸಿಕ್ ಸ್ಯಾಲರಿ 25,000ದಿಂದ ಸ್ಟಾರ್ಟ್ ಆಗಿ ನಿಮ್ಗೆ 1,51,000 ಈ ಒಂದು ಹುದ್ದೆಗಳಿಗೆ ಸ್ಯಾಲರಿ ಸಿಗುತ್ತೆ. ಹಾಗೆ ಇಲ್ಲಿ ಗ್ರೂಪ್ಗಳಲ್ಲಿ ಈ ಒಂದು ಹುದ್ದೆಗಳನ್ನ ಕೂಡ ಡಿವೈಡ್ ಮಾಡಲಾಗಿದೆ. ಇಲ್ಲಿ ಗ್ರೂಪ್ A ಆಗಿರ್ಬೋದು, ಗ್ರೂಪ್ B, ಗ್ರೂಪ್ C ಈ ಒಂದು ಹುದ್ದೆಗಳಿಗೆ ಬೇಸಿಕ್ ಆಗಿ 40,000ದಿಂದ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿಯನ್ನ ನೀಡಲಾಗುತ್ತೆ. ಹಾಗಾಗಿ ಈ ಒಂದು ಎಕ್ಸಾಮ್ಸ್ ಏನಿದಾವೆ SSC ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಇಲ್ಲಿ ಸ್ಯಾಲರಿ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಮುಂದೆ ನೋಡೋದಾದ್ರೆ SSC CHSL ರಿಕ್ರೂಟ್ಮೆಂಟ್ 2025 ಈ ಒಂದು ನೋಟಿಫಿಕೇಶನ್ ಡೇಟ್ 27 ಮೇ 2025 ಈ ಒಂದು ಮೇ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ಈ ಒಂದು SSC CHSL ಈ ಒಂದು ಹುದ್ದೆಗೆ ನೋಟಿಫಿಕೇಶನ್ ಅನ್ನು ಬಿಡಲಾಗುತ್ತೆ. ಇದು ಕೂಡ 27 ಮೇ ತಾರೀಕಿಗೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಅನ್ನ ಬಿಡಲಾಗುತ್ತೆ, ಅಥವಾ ಒಂದ್ 2-3 ದಿನ ಲೇಟ್ ಆಗ್ಬೋದು. ಅಷ್ಟರಲ್ಲೇ ಇರತಕ್ಕಂತ ದಿನಾಂಕದಂದು ನಿಮ್ಗೆ ನೋಟಿಫಿಕೇಶನ್ ಅನ್ನು ಬಿಡ್ತಾರೆ. ಅಪ್ಲಿಕೇಶನ್ ಲಿಂಕ್ ಅನ್ನು ಕೂಡ ಓಪನ್ ಮಾಡ್ತಾರೆ. ಹಾಗೆ ಈ ಒಂದು ಹುದ್ದೆಗೆ ಲಾಸ್ಟ್ ಡೇಟ್ ಅನ್ನು ನೋಡೋದಾದ್ರೆ 25 ಜೂನ್ 2025 ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಒಂದು ಎಕ್ಸಾಮ್ಗೆ ಯಾವಾಗ ನಡೆಸಲಾಗುತ್ತೆ ಅಂತ ನೋಡೋದಾದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಇಲ್ಲಿ ನೋಟಿಫಿಕೇಶನ್ ಕರೆದ ತಕ್ಷಣನೇ ಇವರು ಜಾಸ್ತಿ ಲೇಟ್ ಮಾಡದೇನೆ ಈ ಒಂದು ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ. ಇಲ್ಲಿ ಪ್ರೋಸೆಸ್ ತುಂಬಾನೇ ಸ್ಪೀಡ್ ಆಗಿರುತ್ತೆ. ಹಾಗಾಗಿ SSC ಮತ್ತು CHSL ಈ ಒಂದು SSC ಆಗಿರ್ಬೋದು, RRB ಆಗಿರ್ಬೋದು, ಈ ಒಂದು ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಈ ಇಲಾಖೆಗಳಿಂದ ಪ್ರತಿ ವರ್ಷ ಕಾಲ್ ಫಾರ್ಮ್ ಅನ್ನ ಮಾಡಲಾಗುತ್ತೆ. ಹಾಗಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡೋದು ಉತ್ತಮ ಅನ್ಸುತ್ತೆ. ಹಾಗೆ ಇಲ್ಲಿ ನೀವು ಬೇಗ ಕೂಡ ಅಪಾಯಿಂಟ್ಮೆಂಟ್ ಆಗಬಹುದು. ಹಾಗೆ ಈ ಒಂದು ಹುದ್ದೆಗಳಿಗೆ ಸ್ಯಾಲರಿಯನ್ನ ನೋಡೋದಾದ್ರೆ 19,000ದಿಂದ 81,000 ನಿಮ್ಗೆ ಈ ಒಂದು ಹುದ್ದೆಗಳಿಗೆ ಸ್ಯಾಲರಿ ಸಿಗುತ್ತೆ. ಈ ಒಂದು ಎಕ್ಸಾಮ್ ಅನ್ನ ಜುಲೈ ಮತ್ತು ಆಗಸ್ಟ್ ಅಲ್ಲಿ ನಿಮ್ಗೆ ನಡೆಸಬಹುದು. ಹಾಗೆ ಮುಂದೆಂದಾಗಿ ನೋಡೋದಾದ್ರೆ SSC MTS ಮತ್ತೆ ಹವಾಲ್ದಾರ್ ರಿಕ್ರೂಟ್ಮೆಂಟ್ 2025 ಈ ಒಂದು ನೋಟಿಫಿಕೇಶನ್ ಡೇಟ್ ಅನ್ನ 26 ಜೂನ್ 2025 ಅಂತೇಳಿ ನಿಗದಿಪಡಿಸಲಾಗಿದೆ. ಸ್ಟಾರ್ಟಿಂಗ್ ಡೇಟ್ ಬಂದು ಕೂಡ ಜೂನ್ 26, 2025 ನಿಮ್ಗೆ ಅಪ್ಲಿಕೇಶನ್ ಲಿಂಕ್ ಅನ್ನ ಓಪನ್ ಮಾಡಲಾಗುತ್ತೆ. ಅದಾದ್ಮೇಲೆ 25 ಜುಲೈ ವರೆಗೆ ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ. ಈ ಒಂದು ಎಕ್ಸಾಮ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗೆ ಈ ಒಂದು ಎಕ್ಸಾಮ್ ಅನ್ನ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನಿಮ್ಗೆ ಈ ಒಂದು ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಸ್ಯಾಲರಿಯನ್ನ ನೋಡೋದಾದ್ರೆ 18,000ದಿಂದ ನಿಮ್ಗೆ ಮ್ಯಾಕ್ಸಿಮಮ್ 25,000 ಈ ಒಂದು SSC MTS ಮತ್ತು ಹವಾಲ್ದಾರ್ ಹುದ್ದೆಗಳೇನಿದೆ ಅವುಗಳಿಗೆ ನೀಡಲಾಗುತ್ತೆ. ಇದಲ್ದೇನೆ ತುಂಬಾ ರೀತಿಯಾದ SSC ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ CRPF ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ RPF ಕಾನ್ಸ್ಟೇಬಲ್ ಆಗಿರ್ಬೋದು, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಹುದ್ದೆಗಳಿಗೆ ಎಲ್ಲಾ ಹುದ್ದೆಗಳಿಗೆ ನಿಮ್ಗೆ ಕಾಲ್ ಫಾರ್ಮ್ ಅನ್ನ ಈ ಒಂದು ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ. ಹಾಗಾಗಿ ನೀವು SSC ಎಕ್ಸಾಮ್ಸ್ ಗೆ ಕೂಡ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಬಹಳ ಬೇಗ
ರಿಕ್ರೂಟ್ಮೆಂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಒಂದು ಪ್ರೊಸೆಸ್ ತುಂಬಾನೇ ಸ್ಪೀಡ್ ಇರುತ್ತೆ. ಹಾಗಾಗಿ ಇವು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಇವುಗಳಿಗೆ ಪ್ರಿಪೇರ್ ಆಗೋದನ್ನ ಮರಿಬೇಡಿ. ಇದಿಷ್ಟು ಸ್ನೇಹಿತರೆ, ಮುಂಬರುವಂತಹ SSC ಇಲಾಖೆ ವತಿಯಿಂದ ಕಾಲ್ ಫಾರ್ಮ್ ಮಾಡುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.